ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ರಿಲಯನ್ಸ್ ಜಿಯೋ IPO ಲೈಕ್ಲಿ ಇನ್ 2025. ನ್ಯೂಸ್ ಪೇಪರ್ ರಿಪೋರ್ಟ್ಸ್ ಪ್ರಕಾರ ರಿಲಯನ್ಸ್ ಜಿಯೋ ಅವರ IPOಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಹಾಗೂ ಸೆಕೆಂಡ್ ಹಾಫ್ ಆಫ್ 2025 ಲಾಂಚ್ ಆಗ್ಬೋದು. IPO ಅಲ್ಲಿ 35,000ರಿಂದ 40,000 ಕೋಟಿವರೆಗೂ ಕಲೆಕ್ಟ್ ಆಗ್ಬೋದು ಅಂತ ಈ ಒಂದು ಎಸ್ಟಿಮೇಟ್ ಹೇಳ್ತಾ ಇದೆ. ಹಾಗೂ ಅದು ಬಿಗ್ಗೆಸ್ಟ್ IPO ಇನ್ ಇಂಡಿಯಾ ಆಗುತ್ತೆ ಆವಾಗ. ಯಾಕಂದರೆ ಸದ್ಯಕ್ಕೆ ಹ್ಯುಂಡೈ ಮೋಟರ್ಸ್ IPO ಲಾರ್ಜೆಸ್ಟ್ IPO 27,870 crores ಕಲೆಕ್ಟ್ ಮಾಡಿದರು ಅಕ್ಟೋಬರ್ 2024. ರಿಲಯನ್ಸ್ ಜಿಯೋ IPO ಅಲ್ಲಿ ಆಫರ್ ಫಾರ್ ಸೇಲು ಇರುತ್ತೆ ಹಾಗೂ ಫ್ರೆಶ್ ಇಶ್ಯೂನೂ ಇರುತ್ತೆ ಅಂತ ಈ ಒಂದು ರಿಪೋರ್ಟ್ ಹೇಳ್ತಾ ಇದೆ. ನ್ಯೂಸ್ ನಂಬರ್ 2, NSE ಲಾಂಚಸ್ ಹೈಯೆಸ್ಟ್ ನಂಬರ್ ಆಫ್ IPOs ಇನ್ ಇಯರ್. NSE ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದೆ 2024 ಹೈಯೆಸ್ಟ್ ನಂಬರ್ ಆಫ್ IPOs ಲಾಂಚ್ ಮಾಡಿದೆ. ಎಂಟೈರ್ ವರ್ಲ್ಡಲ್ಲೇ ಕಂಪೇರ್ ಮಾಡಿದರೆ ಇದು ಹೈಯೆಸ್ಟು. 268 IPOs 2024 ಅವರು ಲಾಂಚ್ ಮಾಡಿದರು. ಹಾಗೂ ಅದರಲ್ಲಿ 90 IPOs ಮೇನ್ ಬೋರ್ಡ್ IPOs ಅಥವಾ ದೊಡ್ಡ ಕಂಪ್ನಿಗಳು ಹಾಗೂ 178 ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ IPOs. ಟೋಟಲು 1.67 lakh crores ಕಲೆಕ್ಟ್ ಆಗಿದೆ. ಇದು ರೆಕಾರ್ಡು 2024ಗೆ. ನ್ಯೂಸ್ ನಂಬರ್ 3, ಕ್ಯಾಶ್ ರಿಸರ್ವ್ಸ್ ಆಫ್ ಕಂಪ್ನೀಸ್ 51% ಹೈಯರ್ ಇನ್ 5 years. ಇಂಡಿಯನ್ ಕಂಪ್ನೀಸಿಗೆ 2025 ಸುಮಾರು ಚಾಲೆಂಜಸ್ ಇರ್ಬೋದು. ಗ್ಲೋಬಲ್ ಟ್ಯಾರಿಫ್ ವಾರ್ ಆಗೋಕ್ಕಿದೆ ಹಾಗೂ ಮತ್ತು ಇಂಡಿಯನ್ ಎಕಾನಮಿ ಸದ್ಯಕ್ಕೆ ಸ್ವಲ್ಪ ಸ್ಲೋ ಡೌನಲ್ಲಿದೆ. ಆದರೆ ಡೇಟಾ ಪ್ರಕಾರ ಇಂಡಿಯನ್ ಕಂಪ್ನಿಗಳು ಒಳ್ಳೆ ಪೊಸಿಷನಲ್ಲಿದೆ ಈ ಚಾಲೆಂಜಸನ್ನು ಫೇಸ್ ಮಾಡಲಿಕ್ಕೆ. ಕ್ಯಾಶ್ ರಿಸರ್ವ್ಸ್ ಆಫ್ BSE 500 ಕಂಪ್ನೀಸು ಎಕ್ಸ್ಕ್ಲೂಡಿಂಗ್ ಬ್ಯಾಂಕಿಂಗ್, ಫೈನಾನ್ಷಿಯಲ್ ಸರ್ವಿಸಸ್ ಹಾಗೂ ಆಯಿಲ್ ಆ್ಯಂಡ್ ಗ್ಯಾಸು ಅವರ ರಿಸರ್ವ್ಸು 7.68 lakh crores ಇತ್ತು ಆಸ್ ಆನ್ ಸೆಪ್ಟೆಂಬರ್ 2024. ಹಾಗೂ ಈ ಕ್ಯಾಶ್ ರಿಸರ್ವ್ಸು 51% ಹೈಯರ್ ದೆನ್ ಕೋವಿಡ್ ಲೆವೆಲ್ಸ್. ಯಾಕಂದರೆ ಕೋವಿಡಲ್ಲಿ 5.06 lakh crores ಮಾತ್ರ ಕ್ಯಾಶ್ ರಿಸರ್ವ್ಸ್ ಇತ್ತು 500 ಟಾಪ್ ಕಂಪ್ನೀಸ್ ಇಂಡಿಯಾದಲ್ಲಿ. ನ್ಯೂಸ್ ನಂಬರ್ 4, ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿ ಅಟ್ 12-month ಲೋ. ಇಂಡಿಯಾದು ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿ 12-month ಲೋಗೆ ಬಂದಿದೆ ಡಿಸೆಂಬರಲ್ಲಿ. HSBC ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸು, ಈ ಒಂದು ಇಂಡೆಕ್ಸು 56.4% ಇತ್ತು ಡಿಸೆಂಬರಲ್ಲಿ, 56.5 ನವಂಬರಲ್ಲಿ, 57.5 ಅಕ್ಟೋಬರಲ್ಲಿ ಹಾಗೂ 56.5 ಸೆಪ್ಟೆಂಬರಲ್ಲಿ. ಸದ್ಯಕ್ಕೆ ಈ ಒಂದು ಲೆವೆಲ್ಲು ಲೋಯೆಸ್ಟ್ ಲೆವೆಲ್ ಇನ್ ದ ಲಾಸ್ಟ್ 12 months. ಹಾಗೂ ಲಾಸ್ಟ್ ಟೈಮ್ ಈ ಲೆವೆಲ್ ಬಂದಿದ್ದು ಡಿಸೆಂಬರ್ 2023 ಆವಾಗ 54.9 ಇತ್ತು. 50 ಮಾರ್ಕಿಂದ ಜಾಸ್ತಿ ಕ್ರಾಸ್ ಆದರೆ ಅದು ಎಕ್ಸ್ಪ್ಯಾನ್ಷನ್ ಅಂತ ಕರೀತಾರೆ. ಹಾಗೂ 50ಕ್ಕಿಂತ ಕಮ್ಮಿ ಇದ್ದರೆ ಕಂಟ್ರಾಕ್ಷನ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿ ಕಮ್ಮಿ ಆಗಿದೆ ಅಂತ ಈ ಒಂದು ಇಂಡೆಕ್ಸು ಹೇಳುತ್ತೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಇವತ್ತು ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ ನಮ್ಮ ಇಂಡಿಯನ್ ಮಾರ್ಕೆಟ್ಸಲ್ಲಿ. ನಿನ್ನೆ ಒಳ್ಳೆ ರ್ಯಾಲಿ ಆಗಿತ್ತು, ಆಲ್ಮೋಸ್ಟ್ 1.9% ಅಪ್ ಆಗಿತ್ತು ನಿಫ್ಟಿ. ಇವತ್ತು ಅರೌಂಡ್ 0.7% ಕಮ್ಮಿ ಆಗಿದೆ. ಓವರಾಲ್ ಈ ವಾರ ನಿಫ್ಟಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ, 0.8% ಅಪ್. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 184 ಪಾಯಿಂಟ್ಸ್ ಡೌನು, 24,005 ಕ್ಲೋಸ್ ಆಯಿತು, 0.76% ಡೌನು. ಸೆನ್ಸೆಕ್ಸ್ 721 ಪಾಯಿಂಟ್ಸ್ ಡೌನ್, ಇವತ್ತು 79,223 ಕ್ಲೋಸ್ ಆಯಿತು. ಇವತ್ತು ಆ್ಯಕ್ಚುಲಿ ಲೋಯೆಸ್ಟು 23,976ವರೆಗೆ ಹೋಗಿತ್ತು, ಅದರ ಕ್ಲೋಸಿಂಗು 24,000ಗಿಂತ ಜಾಸ್ತಿ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ONGC 5.2% ಅಪ್ಪು, ಟಾಟಾ ಮೋಟರ್ಸ್ 3.31% ಅಪ್ಪು, ಟೈಟನ್ನು 1.85% ಅಪ್ಪು. ಟಾಪ್ ಲೂಸರ್ಸು ವಿಪ್ರೋ 3.07% ಡೌನ್, HDFC ಬ್ಯಾಂಕ್ 2.48% ಡೌನು, ಟೆಕ್ ಮಹೀಂದ್ರಾ 2.17% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಅವೆನ್ಯೂ ಸೂಪರ್ ಮಾರ್ಟ್ 11.46% ಅಪ್ಪು, ಚೋಲಾ ಇನ್ವೆಸ್ಟ್ಮೆಂಟ್ 3.83% ಅಪ್ಪು, REC 3.78% ಅಪ್ಪು. ಟಾಪ್ ಲೂಸರ್ಸು ಝೊಮ್ಯಾಟೊ 4.12% ಡೌನು, ಬಜಾಜ್ ಹೋಲ್ಡಿಂಗ್ಸ್ 2.6% ಡೌನು, ಶ್ರೀ ಸಿಮೆಂಟ್ಸ್ 2.22% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೇರ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,295 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,213. ಸೊ 52% ಅಪ್ಪು, 48% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,507 crores ನೆಟ್ ಪರ್ಚೇಸಸ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 22 ಕೋಟಿ ನೆಟ್ ಪರ್ಚೇಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7,920 per gram, ಸಿಲ್ವರ್ 92.5 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 $85.78, €1 88.25.
Point number 8, stocks near 52-week high. HCL Tech 52-week high 1992, closing price 1947. Eicher Motors 5386, 52-week high, closing price 5311. Mahindra 3237, 52-week high, closing 3191. Point number 9, stocks near 52-week low. Astral Limited 52-week low 1116, closing 1622. Point number 10, global cues today. Hong Kong markets 0.69% up, Japan ರಜೆ ಇವತ್ತು, ಜರ್ಮನಿ 0.41% ಡೌನು, ಫ್ರಾನ್ಸ್ 0.8% ಡೌನು, UK 0.1% ಡೌನು, ನ್ಯಾಸ್ಡ್ಯಾಕು ನಿನ್ನೆ 0.21% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.